ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಂದಾಬಾದ್. ಜೈ ಕರ के जय करा के जय 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 भीम जय भीम जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय भीम अंबेडकर जय अंबेडकर के जय बाबा साहेब अंबेडकर के जय बाबा साहेब अंबेडकर के जय अंबेडकर जय ಜಿಂದಾಬಾದ್. अंबेडकर जिंदाबाद अंबेडकर जिंदाबाद अंबेडकर जिंदाबाद ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹೌ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 14ನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ. ರಾಮಜಿ ಸತ್ಪಾಲ್ ತಂದೆಯ ಹೆಸರು, ಭೀಮಾಬಾಯಿ ತಾಯಿಯ ಹೆಸರು. ಸೂರ್ಯ ತೇಜದ ಬಾಲನ ಕರೆದರು ಭೀಮಾ ಎಂದು ಹೆಸರಿಟ್ಟು. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಮೆರೆದನು ಬಾಲಕನು. ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ. ದನಗಳು ಕರುಗಳು ನೀರನ್ನು ಕುಡಿಯುವ ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಿಗಳು ಬಿಡಲಿಲ್ಲ. ದೂರದ ಊರಿಗೆ ತಂದೆಯ ನೋಡಲು ಗಾಡಿಯ ಪಯಣದಿ ಹೋದಾಗ ಗಾಡಿ ಸವಾರನು ಜಾತಿಯ ತಿಳಿದು ಭೀಮನ ಭೂಮಿಗೆ ನೂಕಿದನು. ಈ ಅನ್ಯಾಯವು ಕೊನೆಗಾಣಿಸುವ ದಾರಿಯ ಭೀಮನು ಯೋಚಿಸಿದ. ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶ ಭಕ್ತರೇ ನೀವು ಕೇಳಿ.
ಸಂವಿಧಾನವ ಬರೆದನು ಭೀಮ ಸ್ವತಂತ್ರ ಭಾರತ ಹೊಗಳಿರಲು. ಅಸ್ಪೃಶ್ಯತೆಯನ್ನು ತೊಡೆದನು ಭೀಮ ಮತಾಂಧರತೆಗಳು ನಡುಗಿರಲು. ಜಾತಿ ವಿನಾಶಕ್ಕೆ ದಾರಿಯು ಎಂದು ಬೌದ್ಧ ಧರ್ಮವ ಸೇರಿದನು. ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಬಿತ್ತಿದನು. 56ನೇ ಡಿಸೆಂಬರ್ 6 ಬೆಳಕು ಆರಿತು ಭೂಮಿಯಲ್ಲಿ. ದಲಿತ ಜನತೆಯು ತಬ್ಬಲಿಯಾಯಿತು ಬಾಬರ ಪರಿನಿರ್ವಾಣದಲ್ಲಿ. ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ. ದಲಿತರ ಆಶಾ ಕಿರಣ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ 133ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅಂಬೇಡ್ಕರ್ ಏನಾದರೂ ಈ ದೇಶದಲ್ಲಿ ಹುಟ್ಟಿಲ್ಲ ಅಂತಂದಿದ್ರೆ ನಮ್ಮ ಗತಿ ಈಗಲೇ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದಿದ್ರೆ, ಅವ್ರು ಹುಟ್ಟೇ ಇಲ್ಲ ಅಂದಿದ್ರೆ ಇನ್ಯಾವ ಮಟ್ಟಕ್ಕೆ ಹೋಗ್ತಿತ್ತು ಅನ್ನೋದು ಈಗ ದಿನಗಳಲ್ಲಿ ಅರ್ಥ ಆಗ್ತಿದೆ. ಆ ಭಗವಂತ ಕೊಡ್ತಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇದು ನಮ್ಮ ದಲಿತ ವರ್ಗಕ್ಕೆ ಅದು ತುಂಬ ಉತ್ತನ್ನದ ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಂತಂದಿದ್ರೆ ನಮ್ಮನ್ನು ಈಗ ನಾವು ನಾರ್ತ್ ಕರ್ನಾಟಕದಲ್ಲಿ ನಾರ್ತ್ ಇಂಡಿಯಾದ ಕಡೆ ನೋಡ್ತಾ ಇದ್ದಾಗ ನಮ್ಮ ಎಸ್ಟಿಗಳ ಮೇಲೆ ಆಗ್ತಕ್ಕಂಥ ಯೋಜನೆಗಳನ್ನ ನಡೆಸ್ಕೊಳ್ತಾ ಇದ್ದರೆ ಈ ವಾಟ್ಸಪ್ಗಳಲ್ಲಿ ಇವುಗಳಲ್ಲಿ ನೋಡ್ತಾ ಇದ್ದಾಗ ನಮಗಂತ ಕಣ್ಣು ತುಂಬರುತ್ತೆ. ಆ ಮಟ್ಟದಲ್ಲಿ ನೋಡ್ತಾ ಇದ್ದೆ. ಆ ಸಂವಿಧಾನ ಎಷ್ಟು ಬಲಿಷ್ಠವಾಗಿದ್ರೇನೂ ನಮಗೆ ಈ ಕ್ಷಣಕ್ಕೂ ಇಷ್ಟು ವರ್ಷ ಆಗಿದ್ದು ನಮಗೆ ನ್ಯಾಯ ಇಲ್ಲ. ಸಂವಿಧಾನ ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟು ರೀತಿಯಲ್ಲಿ ಬರೆದು ನಮಗೆ ಸಿಕ್ಕಿಲ್ಲ ಅನ್ನಂಗಿದ್ರೆ ಇನ್ನು ಯಾವ ಮಟ್ಟಕ್ಕೆ ಹೋಗ್ತಿದ್ದ ಅನ್ನೋದು ಎಷ್ಟು ನನಗೆ ಭಯ ಆಗ್ತಾಯಿದೆ ನೆನೆಸ್ಕೊಂಡೆ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಈ ಹಬ್ಬನ ನಾನು ಅಂದ್ಕೊಳ್ತಾ ಇದ್ದೆ. ಅಂಬೇಡ್ಕರ್ ಜಯಂತಿನ ನಮ್ಮ ಹಿಂದೂಗಳ ಪ್ರಕಾರ ಹನುಮ ಜಯಂತಿ, ರಾಮ ಜಯಂತಿ ಆ ಥರ ಎಲ್ಲ ಆಚರಣೆ ಮಾಡ್ತಾರೆ. ಹಾಗಾಗಿ ಇದನ್ನು ನಾವು ಅತ್ಯುನ್ನತ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ನನ್ನ ಆಸೆ ಇತ್ತು. ನಾನು ಬರೋ ವರ್ಷದಿಂದ ನಾನು ಈ ಮೂಲಕ ನಾನು ಹೇಳ್ತೀನಿ. ಬರೋ ವರ್ಷದಿಂದ ನಾನು ಅಂಬೇಡ್ಕರ್ನ ಜಯಂತಿನ ತುಂಬ ಅತ್ಯುನ್ನತ ಮಟ್ಟದಲ್ಲಿ ಆಚರಣೆ ಮಾಡಬೇಕಂತ ಪಣ ತೊಟ್ಟಿದ್ದೀನಿ. ಹಾಗಾಗಿ ಅದನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಆಚರಣೆ ಮಾಡಬೇಕು. ಈ ಹಬ್ಬನ ದಲಿತರು ನಾವು ಏನು ವರ್ಷಕ್ಕೊಂದ್ಸಲ ಊರ ಹಬ್ಬ ಮಾಡ್ತೀವಲ್ಲ, ಆ ರೀತಿ ಅವರ ಜನ್ಮದಿನವನ್ನು ಊರಹಬ್ಬ ರೀತಿಯಲ್ಲಿ ದೀಪಗಳು ಬೆಳಗೋ ರೀತಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ದಲಿತರ ಮನೆಯಲ್ಲಿ ಪ್ರತಿಯೊಬ್ಬರು ದೀಪ ತೊಗೊಂಡು ಬೆಳಗಬೇಕನ್ನೋದು ನನ್ನ ಆಸೆ. ಅಂಬೇಡ್ಕರ್ ಅವ್ರನ್ನ ಆ ರೀತಿಯಲ್ಲಿ ನಾವು ದೇವ್ರ ರೂಪದಲ್ಲಿ ನೋಡಬೇಕನ್ನೋದು ನಮ್ಮೆಲ್ಲ ದಲಿತರು ಯಾರಿದ್ದಾರೋ, ಇದರ ಅನುಕೂಲದಲ್ಲಿ ಯಾರು ಬೆಳೆಸ್ಕೊಳ್ತಾ ಇದ್ದಾರೋ ಪ್ರತಿಯೊಬ್ಬರೂ ನಾವು ಈ ಸಮಾಜದಲ್ಲಿ ಹುಟ್ಟಿರತಕ್ಕಂಥ ನಾವು ಅವ್ರಿಗೆ ಸಣ್ಣ ಸೇವೆ ನಾವು ಸಲ್ಲಿಸ್ತೀವಿ ಅನ್ನೋಂಗಿದ್ರೆ ಅವರ ಪ್ರತಿಯೊಬ್ಬರು ಈ ವರ್ಷ ಏಪ್ರಿಲ್ 14ನೇ ತಾರೀಕು ಮರೆಯತಕ್ಕಂಥ ವರ್ಷ ಮಾಡಬೇಕು. ಆ ದಿನವನ್ನು ಪ್ರತಿಯೊಂದು ಮನೆಯವರು ಆಚರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ, ಅವರ ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ನಾವು ತೋರಿಸ್ಕೊಡ್ಬೇಕಂತೇಳಿ ನಾನು ಸಮೇತ ಇಷ್ಟಪಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 133ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೊಡ್ಡಮಂಗಲ ಗ್ರಾಮಸ್ಥರು ಎಲ್ಲರೂ ಸೇರಿ ಚೆನ್ನಾಗಿ ಬೆಂಬಲ ಕೊಟ್ಟು ಫಂಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತೈತೆ. ಜೈ ಭೀಮ್, ಜೈ ಭೀಮ್. ಜೈ ಭೀಮ್. ದೊಡ್ಡಮಂಗಲ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನವನ್ನು ಎಲ್ಲ ಯುವಕರು ಅದ್ದೂರಿಯಿಂದ ಆಚರಣೆ ಮಾಡಿದ್ದಾರೆ. ಅವರಿಗೆ ಎಲ್ಲರಿಗೂ ನಮ್ಮ ಸಂಘಟನೆ ಎಲ್ಲ ದಲಿತರ ಕಡೆಯಿಂದ ಅವರಿಗೆ ಜೈ ಭೀಮ್ ವಂದನೆಗಳು. ಹಾಗೂ ಇನ್ನೂ ಒಂದು ಮುಖ್ಯವಾಗಿ ಏನಂದರೆ ನಾವು ಫಸ್ಟು ಅರಿವನ್ನು ತಗೋಬೇಕು. ಅರಿವು ಮೂಡಿಸೋದು ಅಂದರೆ ನೋಡಿ, ಎಲ್ಲ ಟೈಮು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಆರತಿ ಮಾಡೋರು. ಈಗ ಈ ವರ್ಷದಿಂದ ಅರಿವು ಎಲ್ಲರಲ್ಲೂ ಮೂಡೋದಕ್ಕೆ ಕಾಯಿ ಹೊಡೆದು ಆ ಥರ ಎಲ್ಲ ಪೂಜೆ ಮಾಡಲಿಲ್ಲ. ಸಾಹೇಬರಿಗೆ ಒಂದು ಕ್ಯಾಂಡಲ್ ಹಚ್ಚೋ ಮುಖಾಂತರ ನಮ್ಮ ಹುಡುಗರು ಅರಿವು ತಗೊಂಡು ಇನ್ನು ಮುಂದೆ ಅವರು ಹೆಚ್ಚಿನ ರೀತಿಯಲ್ಲಿ ಅವರ ಅರಿವು ಶಿಕ್ಷಣ ಸಂಘಟನೆ ಹೋರಾಟದ ಬಗ್ಗೆ ಅರಿವು ಮೂಡಿಸಿ ಯುವಕರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಹಕ್ಕನ್ನು ಪಡಿಬೇಕಂದ್ರೆ ಹೋರಾಟನೇ ಮುಖ್ಯ. ಹೋರಾಟ ಇಲ್ಲದೆ ಯಾವ ಹಕ್ಕನ್ನು ಪಡೆಯೋಕ್ಕಾಗೋದಿಲ್ಲ. ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಯುವತಿಯರು ಎಲ್ಲರೂ ಸೇರಿ ಹೆಣ್ಮಕ್ಳು, ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿಲ್ಲ ಅಂದರೆ ನಾವು ಹೆಣ್ಮಕ್ಳು ಇದೇ ಮುಟ್ಟಿಸ್ತಾನೆ ಇರಲಿಲ್ಲ. ಹೆಣ್ಮಕ್ಳು ಬರೀ ಮನೆ ಕೆಲಸ ಸೀಮಿತ, ಮನೆಯಲ್ಲೇ ಅವ್ರದ್ದು ಜೀವನ ಅನ್ನೋದಿತ್ತು. ಈಗ ಎಲ್ಲ ಕ್ಷೇತ್ರದಲ್ಲೂ
ನಮಗೆ ಸಮಾನತೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಲ್ಲ ಹೆಣ್ಮಕ್ಳು ನೆನೆಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರಬೇಕು ಅಂತ ನಾನು ಹಾರೈಸ್ತೇನೆ. ಜೈ ಭೀಮ್. ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಅಂದರೆ ಇನ್ನೂ ಸರಿಯಾಗಿ ನಮ್ಮ ಜನಗಳಿಗೆ ಗೊತ್ತಿಲ್ಲ. ಅಂಬೇಡ್ಕರ್ ಅಂದರೆ ಏನು ಅಂದರೆ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಅಂಬೇಡ್ಕರ್ ಅಂದರೆ ಮೊದಲನೇದಾಗಿ ಒಂದು ಸಾಮಾಜಿಕ ನ್ಯಾಯ, ಒಂದು ಸಮಾನತೆ, ಶಿಕ್ಷಣ ಅನ್ನೋದು ಅಂಬೇಡ್ಕರ್ ಅವರಲ್ಲಿ ಉಳ್ಕೊಂಡಿದೆ. ಈಗಿನ ನಮ್ಮ ದೇಶದ ಸದ್ಯದ ಪರಿಸ್ಥಿತಿನಲ್ಲಿ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಜನಿಸಿದೆ, ಹೋರಾಟಗಳನ್ನು ಮಾಡ್ಕೊಳ್ಬಾರ್ದೆ ಮತ್ತು ಇಷ್ಟೊಂದು ಸುರಕ್ಷಿತವಾದ ಸುಭದ್ರವಾದ ಸಂವಿಧಾನವನ್ನು ರಚಿಸೇ ಕೊಟ್ಟಿಲ್ಲ ಅಂದಿದ್ದರೆ ಇವಾಗಲೂ ನಮ್ಮ ಜನಾಂಗಗಳು ಹೀನಾಯ ಸ್ಥಿತಿಯಲ್ಲೇ ಬದುಕಬೇಕಾಗಿತ್ತು. ಆದರೂ ನಮ್ಮ ಜನಾಂಗನ ಯಾವ ರೀತಿ ಮೇಲ್ವರ್ಗದವರು ತುಳಿತಾ ಇದ್ದಾರೆ ಅಂತಂದರೆ ಅದಕ್ಕೆ ಪ್ರತ್ಯಕ್ಷವಾದ ಒಂದು ಸಾಕ್ಷಿಗಳು, ನಿದರ್ಶನಗಳು ಉತ್ತರ ಪ್ರದೇಶದಲ್ಲಿ ಆಗ್ತಾಯಿರ್ತಕ್ಕಂಥ ದೌರ್ಜನ್ಯಗಳು ಮತ್ತು ಮಹಿಳೆಯರ ಮೇಲೆ ಆಗ್ತಾಯಿರ್ತಕ್ಕಂಥ ಅತ್ಯಾಚಾರಗಳು. ಹಾಗೆಯೇ ನಮ್ಮ ಸಹೋದರರು ವಸಂತ್ ಕುಮಾರ್ ಹೇಳ್ದಂಗೆ ಅವ್ರು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ಅಂಥ ದೃಶ್ಯಗಳನ್ನೆಲ್ಲ ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದರೆ ನಮಗೆ ಒಂದು ರೀತಿ ಕರುಳು ಕಿತ್ತು ಬರುತ್ತೆ. ಮತ್ತು ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ಜಯಂತಿಯ ಶುಭಾಶಯಗಳು. ಹಾಗೆ ಏನಂದರೆ ನಮ್ಮ SC/STಗೆ ಮೀಸಲಾತಿ ತುಂಬ ಬರಬೇಕಾಗಿರೋದಿದೆ. ಹಾಗೆ ಎಲ್ಲರೂ ನಮ್ಮ ಯುವಕರಾಗಲಿ ದೊಡ್ಡವರಾಗಲಿ ಮತ್ತು SC ಜನ ಮುಖಂಡರು ಎಲ್ಲ ಇದಕ್ಕೆ ಹೋರಾಟ ಮಾಡಿ ಇನ್ನು ಕೀಳು ಮಟ್ಟದ ಜನಗಳಿದ್ದಾರೆ. ಇಲ್ಲಿ ಈ ಕಡೆ ಗುಲ್ಬರ್ಗ, ಹಾವೇರಿ, ಚಿತ್ರದುರ್ಗ ಅಂಥ ಕಡೆ ಇದ್ದಾರೆ. ಎಲ್ಲ ಸಂವಿಧಾನ ಪ್ರಕಾರ ಎಲ್ಲ ಸಮಾನ ಎಲ್ಲ ಒಂದೇ ಅಂದವರು ನಮ್ಮ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು. ಹಾಗೆ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇಷ್ಟೇ. ದೊಡ್ಡಮಂಗಲ ಗ್ರಾಮಸ್ಥರಿಗೆ ಜೈ ಭೀಮ್ ಶುಭಾಶಯಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಕೇವಲ SC/STಗೆ ಮಾತ್ರ ಸೀಮಿತವಾಗಿಲ್ಲ. ಈ ದೇಶದಲ್ಲಿ 9,322,000 ಜಾತಿಗೆ ಎಲ್ಲರಿಗೂ ಸೀಮಿತವಾಗಿತ್ತು. ಬಾಬಾ ಸಾಹೇಬರ ಅಂಬೇಡ್ಕರ್ ಅಂದರೆ SC/STಗೆ ಮಾತ್ರ ಇದು ಅಂತ ಇದ್ದಾರೆ. ಬಾಬಾ ಸಾಹೇಬರ SC/STಗೆ 28% ಮಾತ್ರ ಮೀಸಲಾತಿ ಇರ್ತಿತ್ತು. ಇನ್ನು 78% ಮೀಸಲಾತಿ ಜನರಲ್ ಬಿಟ್ಟಿದ್ದಾರೆ. ಬಟ್ ಯಾರಿಗೂ ಗೊತ್ತಿಲ್ಲ. ಬಾಬಾ ಸಾಹೇಬರಲ್ಲಿ SC/ST ಅಂತಾರೆ ಹೊರತು ಬೇರೆ ಯಾರಿಗೂ ಇದಿಲ್ಲ ಅಂತ ಇದ್ದಾರೆ. ಬಟ್ ಅದೆಲ್ಲ ಸುಳ್ಳು. ಅವ್ರಿಗೇನೋ ಡೌಟ್ ಇದ್ದರೆ ಇತಿಹಾಸ ಬುಕ್ ತೆಗೆದು ಓದಲಿ, ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ನಾನು ಮಾತು ಜೈ ಭೀಮ್.